ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿಯಂದು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರು, ಆಚರಣೆ, ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಧಾನ್ಯ ಲಕ್ಷ್ಮಿ ಅಂದರೆ ಸುಗ್ಗಿ ಮನೆಗೆ ಬರುವ ಸಂದರ್ಭವನ್ನು ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತವಾಗಿದೆ. ಕರ್ನಾಟಕದಲ್ಲಿ ಎಳ್ಳು, ಬೆಲ್ಲ, ಕಬ್ಬು, ಎಲಚಿ ಹಣ್ಣನ್ನ ಎಲ್ಲರಿಗೂ ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂದು ಹೇಳುವ ವಾಡಿಕೆ ಇದೆ. ಅದರ ಜೊತೆಗೆ ರೈತರು ಕಿಚ್ಚು ಹಾಯಿಸಿ ದನಗಳನ್ನ ಅಲಂಕಾರ ಮಾಡಿ ರೋಡ್ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡುತ್ತಾರೆ. ಇದಲ್ಲದೆ ತಮಿಳುನಾಡಿನಲ್ಲಿ ರಂಗೋಲಿ ಹಾಕಿ ಕಬ್ಬಿನಿಂದ ಅಲಂಕರಿಸಿ ಮಡಿಕೆಯಲ್ಲಿ ಹುಗ್ಗಿಯನ್ನ ಮಾಡುವುದರ ಮೂಲಕ ಪೊಂಗಲೋ ಪೊಂಗಲ್ ಎಂದು ಹೇಳುತ್ತಾರೆ, ಸಂಭ್ರಮಿಸುತ್ತಾರೆ. ಇನ್ನು ಆಂಧ್ರ, ತೆಲಂಗಾಣದಲ್ಲಿ ಗೊಬ್ಬಮ್ಮನ ಆಚರಣೆಯನ್ನು ಕಾಣಬಹುದು. ಭೋಗಿ ಹಬ್ಬ ಅಂತ ಕೂಡ ಕರೀತಾರೆ. ಉತ್ತರ ಭಾರತದ ಬಹಳಷ್ಟು ರಾಜ್ಯಗಳಲ್ಲಿ ಗಾಳಿಪಟವನ್ನು ಹಾರಿಸುವುದರ ಮೂಲಕ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತದೆ. ಅಸ್ಸಾಂನಲ್ಲಿ ಬಿಹು ಎಂದು ಕರೆದರೆ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಲೋರಿ ಎಂದು ಕರೆಯುತ್ತಾರೆ. ಇನ್ನು ಕೇರಳದಲ್ಲಿ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆಯಲ್ಲಿ ಮಕರ ಜ್ಯೋತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸೊ ಇಟ್ಸ್ ಒನ್ ಫೆಸ್ಟಿವಲ್ ಡಿಫ್ರೆಂಟ್ ಥಿಂಗ್ಸ್. ಬೆಳಗ್ಗೆಯ ಗೋಪೂಜೆಯಿಂದ ಶುರುವಾದ ನಮ್ಮ ಈ ದಿನದ ಕಾರ್ಯಕ್ರಮ, ಅದರಲ್ಲೂ ಯಮುನೆ ಮತ್ತು ಮಾಧವ ಸುಲಂಕೃತರಾಗಿ ಪೂಜೆಯನ್ನ ಮಾಡಿಸ್ಕೊಂಡಿದ್ದಾರೆ. ಇನ್ನು ರಾಶಿ ಪೂಜೆ ಕೂಡ ಆಯಿತು, ಗೋಮಾತೆಯನ್ನ ಪೂಜಿಸಿದ್ದಾಯ್ತು. ನಾನೇನು ಕಡಿಮೆ ಇಲ್ಲ ಅಂತ ಮಾಧವ ಕೂಡ ಚೆನ್ನಾಗಿ ರೆಡಿಯಾಗಿದ್ದ. ಈ ರಾಶಿ ಪೂಜೆ ಆದ್ಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡುತ್ತಾ ಇದ್ದೇವೆ ಒಂದು ಶಾಸ್ತ್ರೀಯ ಸಂಗೀತದ ಮೂಲಕ. ನಮ್ಮ ಶಾಸ್ತ್ರೀಯ ಗಾಯನದ, ಶಾಸ್ತ್ರೀಯ ಸಂಗೀತದ ಗುರುಗಳಾದ ರಘು ಅಣ್ಣನವರ ಗರಡಿಯಲ್ಲಿ ಪಳಗಿದ ಶ್ರೀವರ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾನೆ. ಬನ್ನಿ ಕೇಳೋಣ, ಆನಂದಿಸೋಣ. ಜೋರದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ತಬಲಾ ಗುರುಗಳಾದ ಶೌರ್ಯ ಅಣ್ಣನವರ ವಿದ್ಯಾರ್ಥಿಯಾಗಿರುವ ರಾಸು ಕೂಡ ಇದಕ್ಕೆ ಸಾಥನ್ನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿಯ ಹಬ್ಬದಂದು ನಾನು ಗುರ್ಜರಿ ತೋಡಿಯ 2 ಬಂದಿಷ್ಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲನೆಯದ್ದು ಏಕತಾಳದಲ್ಲಿ ಮತ್ತು ಇನ್ನೊಂದು ತೀನ್.